ಹಾಯ್ ನನ್ನ ಲೈಟ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದೀನಿ. ನಾನು ಕೂಡ ಆರಾಮದೀನಿ. ರಾತ್ರಿ 9 ಗಂಟೆ ಆಗಿರುತ್ತೆ ಸ್ನೇಹಿತರೆ, ವಿಡಿಯೋ ಮಾಡಾಕತ್ತೀನಿ. ಇವಾಗ ಯಾಕಕ್ಕ ಇವತ್ತಿನ ವಿಡಿಯೋ ಮಾಡ್ತಾರ ಅಂತ ಅಂತಿರಬೇಕು. ಒಂದಿಷ್ಟು ಕಮೆಂಟ್ಗಳದಾವ್ರಿ, ಅವಕ್ಕೆ ರಿಪ್ಲೈ ಕೊಟ್ರಾತು ಅಂತೇಳಿ ವಿಡಿಯೋ ಮಾಡಾಕತ್ತೀನಿ. ಒಂದು ಸ್ವಲ್ಪ ಮಾತಾಡೋದೈತ್ರಿ, ಹಿಂಗಾಗಿ ನಿಮ್ಗೆ ಕೂಡ ಶೇರ್ ಮಾಡಾಕತ್ತೀವಿ. ಬರ್ರಿ ಯಾವ್ಯಾವ ಕಮೆಂಟ್ ಏನಂತ ನಿಮಗೂ ಶೇರ್ ಮಾಡ್ತೀನಿ. ಕಮಲಾ ಸಿಸ್ಟರ್ ಅಂತ ಕಮೆಂಟ್ ಮಾಡಿರಿ. ಕಮಲಾ ಮಲ್ಲಾಪುರ್ ಸಿಸ್ಟರ್ ಕಮೆಂಟ್ ಮಾಡಿ, ನೀವು ಮನೆ ಹೇಗೆ ನಡೆಸ್ತೀರಿ? ನೀವು ಮನೆ ಹೇಗೆ ನಡೆಸ್ತೀರಿ ಅಂದ್ರೆ ಏನು ಹೇಳಬೇಕು ಸಿಸ್ಟರ್? ನಾನು ಡೈಲಿ ರೊಟ್ಟಿನ ತೋರಿಸ್ತಿರ್ತೀನಲ್ಲ, ಮನೆ ನಡೆಸ್ಕೊಂಡು ಹೋಗೋದು. ನಡೆಸಲೇಬೇಕ್ರಿ, ಜೀವನ ಅನ್ನೋದು ಮಾಡಿ ತೋರಿಸುತ್ತಾ ನಾವು ಮಾಡಲೇಬೇಕು. ಇವತ್ತಿನ ನಾಳೆ ನಾಡ್ದಂತ ಬರ್ತಂತ ನಾವು ಹಾಕಿಟ್ಕೊಂಡು ಮಾಡಿದ್ರೆ ಮನೆ ಖಂಡಿತ ನಡೆಯುತ್ತಾ. ಹನಿ ಕೂಡಿದ್ರೆ ಹಾಳು ಅಂತ, ತಿನಿ ಕೂಡಿದ್ರೆ ಆಶೆ ಅಂತ. ಹಂಗೆ ಸ್ನೇಹಿತರೆ, ನಾವು ದಿನಕ್ಕೆ ಒಂದು ರೂಪಾಯಿ ಇಟ್ಟು ನಾಳೆಗೆ 2 ರೂಪಾಯಿ ಹಿಂಗೆ ಇಟ್ಕೊಂಡು ಮನೆ ನಡೆಸ್ಕೊಂಡು ಹೋಗ್ಬೇಕು ರೀ. ನೀವು ಯಾವ ರೀತಿ ಕೇಳೋ ನಂಗೆ ಅರ್ಥ ಆಗಿಲ್ಲ. ನಿಮ್ಮ ಮನೆ ಬಾಂಡಿಂಗ್ ಹೆಂಗೆ ನಿಮ್ಮ ಮನೆ ಬಾಂಡಿಂಗ್ ಹೆಂಗೆ ಮಾಡ್ತೀರಿ? ಬಾಂಡಿಂಗ್ ಅಂದ್ರೆ ನಂಗೆ ಅರ್ಥ ಆಗಿಲ್ಲ ರೀ. ಬಾಂಡಿಂಗ್ ಅಂದ್ರೆ ಅರ್ಥ ಆಗಿಲ್ಲ. ಮಾಡ್ತೀರಿ ಹೇಳ್ರಿ, ಯಾಕಂದ್ರೆ ನೀವು ಅಚ್ಚುಕಟ್ಟಾಗಿ ನೀಟಾಗಿ ಮನೆ ನಡೆಸ್ತೀರಿ, ನಮಗೂ ಹೇಳ್ರಿ. ಅಚ್ಚುಕಟ್ಟಾಗಿ ನೀಟಾಗಿ ಬಾಂಡಿಂಗ್ ಅಂದ್ರೆ ನನ್ನ 2 ಮಕ್ಕಳು ಅವೇ ಒಂದು ಬಾಂಡಿಂಗ್ ಅಂತ ತಿಳ್ಕೊತೀನಿ. ನಾನು ಮುಂಜಾನೆದ್ದು ಮೊದಲು ಮೇನ್ ಕಸ ಮುಸುರಿ ಮಾಡಿ ಮಕ್ಕಳಿಗೆ ಅಡುಗೆ ಮಾಡಿ ಶಾಲೆಗೆ ಕಳಿಸ್ತೀನಿ. ಕಳಿಸಿಂದ ನಂದು ಏನಿರ್ತಾರೆ ರೊಟ್ಟಿನ ಎಲ್ಲ ನಾನು ಕೆಲಸ ಮಾಡ್ಕೊಳ್ತೀನಿ. ಮೊದಲು ಮಕ್ಕಳು ಊಟ ಉಣಿಸಿ ಅವ್ರ ಜಾಗ ಆಯ್ತು, ಅವ್ರು ಊಟ ಆಯ್ತು, ಅವ್ರು ಶಿಸ್ತಾಗ ಅವ್ರು ಮಾಡಿ ಶಾಲೆಗೆ ಕಳ್ಸೋದು ಒಂದೊಂದು ಇದು. ಆಮೇಲೆ ಮನೆ ಹಚ್ಕಟ್ಟು ಇಟ್ಕೊಳೋದು, ಆಮೇಲೆ ಯೂಟ್ಯೂಬ್ದು, ಮತ್ತು ಆಮೇಲೆ ಟೈಲರಿಂಗು, ಆಮೇಲೆ ಬಟ್ಟೆದು ಟೈಮ್ ಹೆಂಗೆ ಟೈಮ್ ಸೇರಿ ಬಟ್ಟೆ ಗಿರಿಯಕ್ಕೆ ಬರ್ದಾಗ ಪಟ್ಕೊಂಡು ಇವತ್ತು ಆವತ್ತು ನೋಡ್ರಿ. ನಾನು ದೇವ್ರ ಪೂಜೆ ಮಾಡ್ಬೇಕು 12 ಗಂಟೆ ಆಗುತ್ತೆ. ನಮ್ಮ ನೋಡ್ಕೊಂಡು ನಾವು ಮಾಡ್ಕೋಬೇಕು ರೀ. ನಾವು ಮನೆಗೆ ಇರೋದು ಒಬ್ಬರೇ ಎಲ್ಲ ನಿಭಾಯಿಸ್ಬೇಕಂದ್ರೆ ಸುಲಭ ಅಲ್ಲ. ನಾವು ಬಿಲ್ಲ ಮುಂಜೆ 10ಕ್ಕೆ ದೇವ್ರ ಪೂಜೆ ಮಾಡಬೇಕು, ನಾವು 12ಕ್ಕೆ ದೇವ್ರ ಪೂಜೆ ಮಾಡೋದು ನಡೆಯಲ್ಲ. ದೇವರ ಮನುಷ್ಯನಾಗಿದ್ರೆ ಮುಗೀತು ಸ್ನೇಹಿತರೆ. ನಾವು ಮಾಡೋ ಕೆಲಸನೇ ನಮಗೆ ದೇವ್ರಿದ್ದಂಗೆ. ನಾವೇನು ನಮ್ಮ ಕೆಲಸ ಮಾಡ್ತಿರ್ತೀವಿ ಅದೇ ನಮ್ಮದೊಂದು ದೇವ್ರಿದ್ದಂಗೆ. ದೇವ್ರ ಪೂಜೆ ನಮ್ಗೆ ಯಾವಾಗ ನಮ್ಮದು ಜಾಗ ಆಗುತ್ತೆ, ಯಾವಾಗ ನಮ್ಮ ಕೆಲಸ ಮುಗಿತೈತೆ ಅವಾಗ ದೇವ್ರ ಪೂಜೆ ಊಟ ಮಾಡೋದು ನಾನು ನೋಡಿ ಸ್ನೇಹಿತರೆ. ನಡೆಸ್ಕೊಂಡು ಹೋಗೋದು ಸುಲಭ ಅಲ್ಲ, ನಿಮಗೆ ಅನಿಸ್ತಿರ್ಬೇಕು. ನಾನು ಡೈಲಿ ರೊಟೀನ್ ನೋಡಿದ್ದೇನೆ. ಡೈಲಿ ವಿಡಿಯೋ ನೋಡಿ ನಮ್ಮ ಮನೆ ಹೆಂಗೆ ನಡೆಸ್ತೀನಿ, ಹೆಂಗಿಲ್ಲ, ಹೆಂಗೆ ನೀಟ್ ಇಟ್ಟಿರ್ತೀನಿ, ಎಲ್ಲನೂ ಟೈಮ್ ಮೇಂಟೈನ್ ಮಾಡ್ತೀನಿ ನೋಡಿ ಸ್ನೇಹಿತರೆ. ಸಿಸ್ಟರ್, ನಿಮಗೆ ಕಮಲಾ ಸಿಸ್ಟರ್ ಗೊತ್ತಾಗ್ತಿರ್ಬೋದು. ನೀವು ಕನ್ನಡದಾಗ ಕಮೆಂಟ್ ಮಾಡಿ ಕೇಳಿ, ನಾನು ಅದ್ರ ಬಗ್ಗೆ ಆನ್ಸರ್ ಮಾಡ್ತೀನಿ. ನಾನು ಇಂಗ್ಲೀಷ್ನಾಗ ಕೇಳಿ ಬಾಂಡಿಂಗ್ ಅಂದರೆ ಏನು ಗೊತ್ತಿಲ್ಲ, ಮನೆ ನೀಟಾಗಿ ನಡೆಸ್ಕೊಂಡು ಹೋಗ್ತೀರ ಅನ್ನೋದು ನಾನು ಹೇಳ್ತೀನಿ ರೀ. ಹಿಂಗೆ ನೋಡಿ ಟೈಮ್ ಸೆಟ್ ಮಾಡ್ಕೊಂಡು ಮನೆ ಮಕ್ಕಳು ಹೊಡ್ಕೊಂಡು ಎಲ್ಲ ಈ ಟೈಮಿಗೆ ಇವತ್ತು ಇದು ಮಾಡಬೇಕು, ಇವತ್ತು ಬ್ಲೌಸ್ ಕಟ್ ಮಾಡಿ ಸ್ಟಿಚ್ ಮಾಡಬೇಕು, ಅವು ಮಾಡಲೇಬೇಕು. ಹಿಂಗೆ ಮನೆ ನಡೆಸ್ಕೊಂಡು ಹೋಗೋದು ನೋಡಿ. ನಿಮ್ಮ ಸ್ವಂತ ಅಕ್ಕನ ಸಿಸ್ಟರ್ ಅವರು? ಹೌದೌದು, ನಮ್ಮ ಅಕ್ಕ ಸ್ವಂತ ಅಕ್ಕ ನೋಡಿ. ದುಡ್ಡು ಆಸ್ತಿ ಕಸಿದುಕೊಳ್ಳುತ್ತಾರೆ, ಕಲಿತ ವಿದ್ಯೆ ಯಾವತ್ತೂ ಕಸಿದುಕೊಳ್ಳಲ್ಲ ಆಗಲ್ಲ. ಅನಿತಾ ಸಿಸ್ಟರ್ ಥ್ಯಾಂಕ್ ಯು ಸೊ ಮಚ್. ಅನಿತಾ ಸಿಸ್ಟರ್ ಥ್ಯಾಂಕ್ ಯು ಅನಿತಾ ಸಿಸ್ಟರ್. ಖುಷಿ ಆಯ್ತು, ಈಗ ಗೊತ್ತಾಯ್ತು ಇವತ್ತು ನಿಮ್ಮ ಕಮೆಂಟ್ ಬಂದಿದ್ದು ನೋಡಿ. ಎಂತ ಮಾತು ಹೇಳಿರಿ, ದುಡ್ಡು ಆಸ್ತಿ ಎಲ್ಲರೂ ಕಸ್ಕೋತಾರ, ಕಲಿತ ವಿದ್ಯೆ ಯಾರು ಕಸೋ ನೋಡಿ. ಹಳ್ಳಿ ವಿಜ್ಜು ಅಕ್ಕ ಕಮೆಂಟ್ ಹಾಕಿ, ವಿಜ್ಜು ವಿಲೇಜ್ ಲೈಫ್ ನೋಡಿ. ಹಳ್ಳಿ ಕಡೆ ಮಕ್ಕಳಿಗೆ ತುಂಬ ಅನುಭವ ಇರುತ್ತೆ, ಯಾಕಂದರೆ ಆಜು ಬಾಜು ನೋಡಿ ಬೆಳೆಯುತ್ತಾರೆ ಅಲ್ವಾ, ಹಿಂಗಾಗಿ ಮಕ್ಕಳಿಗೆ ಜಲ್ದಿ ತಿಳುವಳಿಕೆ ಬರುತ್ತೆ. ಹೌದು ಅಕ್ಕ, ಈ ನೈಟಿ ಭಾಳ ಚಂದ ಕಾಣುತ್ತಾ ಸಾಗುತ್ತೆ. ಥ್ಯಾಂಕ್ ಯು ಅಕ್ಕ, ನಿಮ್ಮ ಮಾತುಗಳು ಕೇಳಕ್ಕೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸೊ ಮಚ್. ಮಹಾದೇವಿ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್. ರಾಘವೇಂದ್ರ ಸ್ವಾಮಿ ನಿಮಗೆ ಒಳ್ಳೆಯದು ಮಾಡುತ್ತಾನೆ ಸಿಸ್ಟರ್. ಥ್ಯಾಂಕ್ ಯು ಸಿಸ್ಟರ್. ಅಕ್ಕ ನೈಟಿ ಚೆನ್ನಾಗಿದೆ, ಯಾವ ಊರು ನಿಮ್ಮದು? ಅಕ್ಕ ನಾನು ನಿಮ್ಮವರೇ ಮುದ್ದೇವಾಳ ನೋಡಿ ನಮ್ಮದು. ಥ್ಯಾಂಕ್ ಯು ಸೊ ಮಚ್. ನಾನು ಬಿಜಾಪುರ ಅಂತ ಇಟ್ಟಿದ್ದೆ, ಬಿಜಾಪುರ ಅಲ್ವಾ ವಿಜಯಪುರ ಅಂತ ಕಮೆಂಟ್ ಮಾಡಿ. ಮೊದಲಿರುವುದೆಲ್ಲ ಬಿಜಾಪುರ ಅಂತಲೇ ಇತ್ತು, ಇವಾಗ ವಿಜಾಪುರ ಅಂತ ಆಗೈತೆ ಸಿಸ್ಟರ್. ನಿಮ್ಮ ಒಳ್ಳೆಯದಕ್ಕೆ ನಾನು ಹೇಳಿರೋದು, ಆಗಿದ್ದರೆ ಯಾರಾದರೂ ಏನಾದರೂ ಕೊಟ್ಟರೆ ಇಸ್ಕೊಳ್ಳಿ ಅಂತ ಯಾಕೆ ಹೇಳ್ತಿದ್ದೆ, ವಿಚಾರ ಮಾಡಿ. ನಿಮ್ಮ ಒಳ್ಳೆಯದಕ್ಕೆ ನಾನು ಹೇಳಿರೋದು, ಆಗಿದ್ದರೆ ಯಾರಾದರೂ ಏನಾದರೂ ಕೊಟ್ಟರೆ ಇಸ್ಕೊಳ್ಳಿ ಅಂತ ಯಾಕೆ ಹೇಳ್ತಿದ್ದೆ, ವಿಚಾರ ಮಾಡಿ. ಹೌದು ಸಿಸ್ಟರ್, ನೀವು ಒಳ್ಳೇದೇ ಮಾಡಿರಿ ಸಿಸ್ಟರ್. ಭಾರತಿ ಸಿಸ್ಟರ್, ಯಾಕೆ ಡೌಟ್ ಬಂತ್ರಿ ಇದು?
ಒಳ್ಳೇದೇ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ರೀ. ಅಲ್ಲೂ ಎಷ್ಟು ಜಲ್ದಿ ಬಿದ್ದಾವು ಶ್ರಾವಣಿ, ಬೇಗನೆ ಅಲ್ಲು ಬಿದ್ದಾವು ಶ್ರಾವಣಿ ಸಿಸ್ಟರ್. ಹೌದು ಸಿಸ್ಟರ್, ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ? ಇಲ್ಲಿ ಪ್ರಶ್ನೆ ಭಾಳ ಕಾಡಕತ್ತೈತಿ ಸಿಸ್ಟರಿಗೆ. ಭಾಳ ಮಂದಿ ಕೇಳಕತ್ತಾರ. ನಮ್ಮ ಯಜಮಾನ್ರು ಇಟ್ಟಚ್ಚಿ ಹೊಡಿತಿದ್ರಿ, ಅವರು ಇವಾಗಿಲ್ಲ. ನಮ್ಮನ್ನು ಆಗಲಿ 6 ವರ್ಷ ಆಯಿತು ಸಿಸ್ಟರ್. ಇದಕ್ಕಿಂತ ಹೊಸ ವಿವಾಸಿಗಳು ಇದಕ್ಕಿಂತ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕಮೆಂಟ್ ಮಾಡಿ ಕೇಳಿ. ಹೀಗೆ ವಿಡಿಯೋ ಮಾಡಿದರೆ ಆಯಿತು ರೀ, ಹುರ್ಕೋತಾರಂತ ಹೇಳೋದು ತಪ್ಪು. ನಾನು ಹೇಳೋದು ಇಲ್ಲಿ ನಮ್ಮ ಹೊರಗಿನವರು ಯಾವತ್ತೂ ನಮ್ಮ ಮೇಲೆ ಹುರ್ಕೊಳಲ್ಲ, ಮನೆಯವರೇ ನಮಗೆ ಹುರ್ಕೊತಿರ್ತಾರೆ. ಅದನ್ನು ಹೇಳಿದ್ದು ನಾನು. ನಿಮಗೆ ಯಾರಿಗೂ ನಾನು ಏನು ಅಂದೇ ಇಲ್ಲ. ಯಾಕೆ ಈ ಥರ ಎಲ್ಲದ್ರಾಗೂ ತಪ್ಪನ್ನು ಕಂಡುಹಿಡಿದು ನೀವೇ ಏನೋ ತಿಳ್ಕೊಂಡು ಕಮೆಂಟ್ ಮಾಡ್ತೀರಾ. ಅದು ನಿಮ್ಮ ಇಷ್ಟ. ಕಮೆಂಟ್ ಬಾಕ್ಸ್ ಇರೋದೇ ನಿಮಗೆ ಕಮೆಂಟ್ ಹಾಕೋಕೆ. ನಾ ಇವಾಗ ಏನರ ಅಂದ್ರೆ ಕಮೆಂಟ್ ಬಾಕ್ಸ್ ಅದಕ್ಕೆ ಐತ್ರಿ, ನಮ್ಮ ಅನಿಸಿಕೆ ಕಮೆಂಟ್ ಹಾಕ್ತೀವಿ ಅಂತೀರಿ. ಹಾಕ್ರಿ, ಪರವಾಗಿಲ್ಲ. ನಾನು ಹೇಳೋದು ಅರ್ಥ ಏನಂದ್ರೆ, ನಮಗೆ ವೈರಿಗಳಂದ್ರೆ ಶತ್ರುಗಳಂದ್ರೆ ನಮ್ಮ ಮನೆಯವರೇ ಇರ್ತಾರೆ, ಹೊರಗಿನವ್ರು ಯಾರೂ ಇರಲ್ಲ. ನೀವೇನು ರೀ ನಮ್ಮ ಯೂಟ್ಯೂಬ್ ಫ್ಯಾಮ್ಲಿ, ನೀವೇನು ನಮ್ಗೆ ಒಳ್ಳೇದ ಬಗಸ್ತೀರಿ, ನಮಗೆ ಕೆಟ್ಟ ಮಾತ್ರ ಬಗ್ಸಲ್ಲ. ನನಗೆ ಯೂಟ್ಯೂಬ್ ಮಾಡಾಕತ್ತಿಂದ ಒಳ್ಳೆ ಕಮೆಂಟ್ ಹಾಕಿರಿ. ಗೀತಾ ಪಾಟೀಲ್ ಅಂತೇಳಿ ಕಮೆಂಟ್ ಮಾಡ್ಯಾರ. ಆಂಟಿ ನೀ ನಿಜ ಮನುಷ್ಯ ಆಗ ಛಲ ಇರಬೇಕು ಜೀವನದಾಗ. ಆಂಟಿ ನಿಮ್ಮ ವಿಡಿಯೋ ಮೂಲಕ ನನಗೆ ಸಾಕಷ್ಟು ಸ್ಫೂರ್ತಿ ಮಾತುಗಳು ಇಷ್ಟ ಆಯಿತು ಆಂಟಿ. ಗೀತಾ ಪಾಟೀಲ್ ಅನ್ನೋರು, ಆಂಟಿ ನಿಜ ನಿಮ್ಮ ಮನುಷ್ಯಗ ಛಲ ಇರಬೇಕು ಜೀವನದಾಗ. ಆಂಟಿ ನಿಮ್ಮ ವಿಡಿಯೋ ಮೂಲಕ ನನಗೆ ಸಾಕಷ್ಟು ಸ್ಫೂರ್ತಿ ಇಷ್ಟ ಆಯಿತು ಆಂಟಿ. ಥ್ಯಾಂಕ್ ಯು ಸೊ ಮಚ್ ಗೀತಾ. ಇನ್ನೂ ಇದೇ ಥರ ಎಲ್ಲರಿಗೂ ಸ್ಫೂರ್ತಿ ಆಗಬೇಕು, ಎಲ್ಲರೂ ಬೆಳಿಬೇಕು. ಎಲ್ಲರಿಗೂ ಇವಂಗೆ ಹೆಂಗೆ ಒಂದು ಹೆಣ್ಣು ಮಗಳು 2 ಮಕ್ಕಳು ತಗೊಂಡು ಯೂಟ್ಯೂಬ್ ಮಾಡ್ಕೊಂಡು ಟೈಲರಿಂಗು ಮತ್ತು ಬಟ್ಟೆ ಬಿಸ್ನೆಸ್ ಇಷ್ಟೆಲ್ಲ ಮಾಡ್ಕೊಂಡು ಮನೆ ನಡೆಸ್ತಾಳಂತೆ, ಆ ಥರ ನಡೆಸ್ತಾಳೆ ಅನ್ನೋದು ಎಲ್ಲರಿಗೂ ಗೊತ್ತಾಗಬೇಕಂತ ನಾನು ಈ ಯೂಟ್ಯೂಬ್ ಮೂಲಕ ನಿಮಗೆ ತಿಳಿಸಾಕತ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಾ ಮಾಡೋಣಂತ ಒಬ್ಬರು ಮನೆ ಹೆಂಗೆ ನಡೆಸ್ತೀರಿ ಅಂತ ಕೇಳಕತ್ತೀರಿ, ಒಬ್ರಿಗೆ ಸ್ಫೂರ್ತಿ ಆಗೈತೆ ಅಂತ ಕೇಳಕತ್ತೀರಿ. ಖುಷಿ ಆಯಿತು ಅಂತೈತೆ. ಹೌದು ಸಿಸ್ಟರ್, ನಮ್ಮ ಬಟ್ಟೆ ವ್ಯಾಪಾರನೂ ಹೀಗೆ ಉದ್ರಿ ಭಾಳ ಆಗಿದೆ, ನನಗೂ ಅದೇ ಬೇಜಾರು. ಹೌದು ಸಿಸ್ಟರ್, ಕಂಡಪಟ್ಟಿ ಉದ್ರಿ ಕೇಳಿದ್ರಿ. ಬಟ್ಟೆ ವ್ಯಾಪಾರನಾಗ ಏನು ಮಾತಾಡೋಂಗಿಲ್ಲ, ಸಿಕ್ಕಾಪಟ್ಟೆ ಉದ್ರಿ ನೋಡಿ ಸಿಸ್ಟರ್. ಇನ್ನೊಬ್ಬರು ಸುವರ್ಣ ವಿಲೇಜ್ ಲೈಫ್ ಅಂತೇಳಿ ಕಮೆಂಟ್ ಮಾಡ್ಯಾರ. ಹೌದಕ್ಕ, ನಮ್ಮ ಕಷ್ಟಕ್ಕೆ ನಾವೇ ಜವಾಬ್ದಾರಿಗಳು, ಯಾರು ಮುಂದೂ ನಮ್ಮ ಕಷ್ಟವನ್ನು ಹೇಳ್ಕೋಬಾರ್ದು, ಇದು ನಿಜವಾದ ಮಾತು ಅಂತ ಕಮೆಂಟ್ ಮಾಡಿರಿ. ಹೌದು ಸಿಸ್ಟರ್, ನಮ್ಮ ಕಷ್ಟ ನಮಗೆ ಇರುತ್ತೆ. ನಮಗೆ ನಮ್ಮ ಕಷ್ಟಕ್ಕೆ ನಾವೇ ಜವಾಬ್ದಾರಿ ಆಗಬೇಕು ಸಿಸ್ಟರ್. ನಮಗೆ ಕಷ್ಟ ತಡ್ಕೊಳಕ್ಕಾಗಲಿಕ್ಕಂದ್ರೆ ಇನ್ನೊಬ್ಬರ ಮುಂದೆ ಹಂಚ್ಕೋಬೇಕು. ಅದು ಹಗುರಾಗುತ್ತೆ ಮನಸ್ಸು. ಮನುಷ್ಯರಿಗೆ ಬರಲಾರ ಕಷ್ಟ ಮರಕ್ಕೆ ಬರಲ್ಲ, ಮನುಷ್ಯರಿಗೆ ಬರೋದು ಕಷ್ಟ. ಮನುಷ್ಯರ ಮುಂದೆನೇ ಹಂಚ್ಕೋಬೇಕಾಗತ್ತೆ. ನಮ್ಮ ಕಷ್ಟನ ನಾವು ಹಂಚ್ಕೊಳ್ಳೇಬೇಕಾಗುತ್ತೆ. ಹಂಚ್ಕೊಳ್ಳಿಕ್ಕೆ ನಡೆಯಲ್ಲ. ಯಾಕಂದ್ರೆ ಕಷ್ಟ ಇದ್ದವರಿಗೆ ಕಷ್ಟದ ಬೆಲೆ ಗೊತ್ತಾಗುತ್ತೆ, ಕಷ್ಟ ಇರೋದ್ರೆ ಗೊತ್ತಾಗಲ್ಲ ಸಿಸ್ಟರ್. ಥ್ಯಾಂಕ್ ಯು ಸೊ ಮಚ್. ಒಳ್ಳೆ ಮೆಸೇಜ್ ಹಾಕಿರಿ, ಕಮೆಂಟ್ ಹಾಕಿರಿ. ಹೌದು, ನಮ್ಮ ಕಷ್ಟ ನಾವೇ ಜವಾಬ್ದಾರಿಗಳು, ಯಾರ ಮುಂದೂ ನಮ್ಮ ಕಷ್ಟವನ್ನು ಹೇಳ್ಕೋಬಾರ್ದು, ಇದು ನಿಜವಾದ ಮಾತು. ಕಷ್ಟ ಇದ್ದರೂ ಹೇಳ್ಕೊತಾರೆ, ಕಷ್ಟ ಇರೋರು ಹೇಳ್ಕೊಳಲ್ಲ. ಇದು ಎಡ್ಡೆ ಮಾತು ನೋಡಿ. ಹೌದು ಸಿಸ್ಟರ್, ಜಾಕ್ ಮಿಷನ್ ತೊಗೊಳ್ರಿ, ಬೇಗ ಸ್ಟಿಚ್ ಮಾಡ್ಬೋದು ಅಂತ ರೇನಾ ಸಿಸ್ಟರ್ ಹಾಕ್ಯಾರ. ಹೌದು ಸಿಸ್ಟರ್, ತೊಗೋಬೇಕು, ನೋಡ್ಬೇಕ್ರಿ. ಹೆಂಗೋ ನೋಡೋಣ್ರಿ ಹೆಂಗಾಗುತ್ತೆ ಅಲ್ಲಿ ಜೀವನದಾಗ. ಇದಕ್ಕೆಲ್ಲ ತಲೆ ಕೆಡಿಸ್ಕೊಳಲ್ಲ ನಾನು ಅಂತ ಹೇಳಿದ್ರಲ್ಲ ವಿಡಿಯೋದಲ್ಲಿ, ಮತ್ತೆ ಯಾಕೆ ತಲೆ ಕೆಡಿಸ್ಕೊಂಡು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀರಾ ನೀವು ಬಿಡಿ ಅಂತಾರ ಬಗ್ಗೆ. ನಾ ಎದ್ರ ಬಗ್ಗೆ ಹೇಳಿನ್ರಿ? ಸುವರ್ಣ ವಿಲೇಜ್ ಲೈಫ್ ಸಿಸ್ಟರ್, ನಾ ಎದ್ರ ಬಗ್ಗೆ ಹೇಳಿನ್ರಿ? ನಮ್ಮದು ಕಷ್ಟ ಬಂದಾಗ ಕಷ್ಟ ಇರ್ತೀನಿ, ನಂದು ಏನು ಲೈಫ್ ಸ್ಟೈಲ್ ಅಂತ ತೋರಿಸಿರ್ತೀನಿ ರೀ. ನಿಮ್ಗೆ ನೋಡೋಂಗಾದ್ರೆ ನೋಡಿರಿ, ನೋಡ್ಲಿಕ್ಕಂಬಿಡ್ರಿ ಅಷ್ಟೇ. ನೋಡಿ, ನಿಮ್ಮ ಕಮೆಂಟ್ ನನಗೆ ಅರ್ಥನೇ ಆಗಿಲ್ಲ, ನಾನು ಏನಂತ ಕಳ್ಸೀನಿ. ನಿಮ್ಗೆ ಇದೀರಾ ಬಿಡಿ, ಅದರ ಬಗ್ಗೆ ಹೇಳಬೇಕು. ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ನಾನು ಅಂತ ಹೇಳಿದ್ರಲ್ಲ ಓದು ವಿಡಿಯೋದಲ್ಲಿ, ಮತ್ತೆ ಯಾಕೆ ತಲೆ ಕೆಡಿಸ್ಕೊಂಡು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀರಾ ಬಿಡಿ ಆ ಥರ ಬಗ್ಗೆ ಅಂದ್ರೆ ಹೇಳಬೇಕಾಗತ್ತೆ ರೀ. ಯಾಕಂದ್ರೆ ಕಷ್ಟ ಇದ್ರೆ ಹೇಳ್ಕೊಂತಿದ್ರು ಮನುಷ್ಯ, ಕಷ್ಟ ಎಲ್ಲ ಯಾರು ಹೇಳ್ಕೊಳಲ್ಲ ಅಷ್ಟೇ. ನೋಡಿ, ಕಷ್ಟದವ್ರಿಗೆ ಕಷ್ಟದ ಬೆಲೆ ಅರ್ಥ ಆಗುತ್ತೆ, ಕಷ್ಟ ಇಲ್ಲವ್ರಿಗೆ ಕಷ್ಟದ ಬೆಲೆ ಅರ್ಥ ಆಗಲ್ಲ. ಏನಾಗೈತೆ ಆಗಲ್ರಿ ಮುಂದೆ ಅಂದರೆ ಸಾಧ್ಯ ಇಲ್ಲ, ಏನಾಗುತ್ತೋ ಅಲ್ಲಿ
ಹೊಸ ಕೆಲಸಕ್ಕೆ ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಸೊ ಮಚ್ ಪುಟ್ಟಾಣಿ ಜೀವನ ಸಿಸ್ಟರ್. ಯಾಕೆ ಅಕ್ಕ ನಾವು ಹಾಕಿರೋ ಕಮೆಂಟ್ ಡಿಲೀಟ್ ಮಾಡ್ತಾ ಇದ್ದೀರಾ? ನಮಗೆ ಅನಿಸಿರೋದನ್ನು ನಾವು ಹೇಳ್ಬಾರ್ದ ಕಮೆಂಟ್ ಬಾಕ್ಸಲ್ಲಿ? ಹೇಳಮ್ಮ ತಾಯಿ, ನಿನ್ನ ಯಾರು ಹೇಳಕ್ಕೆ ಬೇಡ ಅಂದಾರ? ಅನಿಸಿರೋದನ್ನು ಬೇಕಾದಟ್ಟು ಹೇಳಕ್ಕೆ ಬೇಡ ಅಂದೇ ಇಲ್ಲ. ಕಮೆಂಟ್ ಬಾಕ್ಸ್ ಇರೋದೇ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸೋದು. ಇನ್ನೊಬ್ಬರ ಜೀವನದಾಗ ಬಂದು ಕೊಂಕು ಮಾತು ಹುಡುಕಾಡೋಕ್ಕಿಂತ ನಿನ್ನ ಜೀವನದಾಗ ನಿನ್ರಾಗ ನೀನು ನೋಡ್ಕೊ. ನಿನಗೆ ಕಷ್ಟ ಇಲ್ಲ ಅಂತ ಇನ್ನೊಬ್ರಿಗೆ ಕಷ್ಟ ಇರಲ್ಲ ಅಂತ ತಿಳ್ಕೊಬೇಡ. ನಿನಗೆ ಕಷ್ಟ ಇಲ್ಲ, ಇನ್ನೊಬ್ರಿಗೆ ಕಷ್ಟ ಇರುತ್ತೆ. ನಿನ್ನ ಕಷ್ಟ ನೀ ಹೇಳ್ಕೊಂಡಲ್ಲ, ನಿನ್ನ ಕಷ್ಟ ಇಲ್ಲ ನೀ ಹೇಳ್ಕೊಂಡಿರಲ್ಲ, ನನ್ನ ಕಷ್ಟ ಇರ್ತಾ ನಾನು ಹೇಳ್ಕೊಂಡಿರ್ತೀನಿ. ಇನ್ನೊಬ್ರ ಜೀವನದಾಗ ಬಂದು ಹಿಂಗೆ ಇಷ್ಟೆಲ್ಲ ಹುಡುಕಾಡೋದು ಏನೂ ಇಲ್ಲ ಇಂತಾಗಿ ಅನ್ಸುತ್ತವ. ಇನ್ನೊಬ್ರು ಕಷ್ಟದಾಗ ಮಗು ತೋರಿಸ್ತಾ ಇಲ್ಲ ದೇವ್ರು ಎಲ್ಲಿಂದ. ಇದು ಉಷಾ ಸಿಸ್ಟರ್ ಕಮೆಂಟ್ ಹಾಕ್ಯಾರ, ಅಕ್ಕ ನಿನಗೆ ಯಾವುದು ಅಸಾಧ್ಯನೇ ಇಲ್ಲ, ಮಾಡಿ ಯಾರು ಏನೇ ಅಂದ್ಕೊಳ್ಳಿ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಎಲ್ಲ ಕೆಲಸಕ್ಕೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಸಿಸ್ಟರ್. ಥ್ಯಾಂಕ್ ಯು. ಹಂಗೆ ನೋಡಿ ಸ್ನೇಹಿತರೆ, ಜೀವನ ಅಂದಮೇಲೆ ಹೆಂಗೆ ಮುಳ್ಳು ಕಲ್ಲು ಇರ್ತಾವೆ, ಹಂಗೆ ಎಲ್ಲರೂ ಎಲ್ಲ ಥರನೂ ಇದು ಮಾಡೋಕ್ಕಲ್ಲ. ಮುಳ್ಳು ಬರ್ಬೋದು, ಕಲ್ಲು ಬರ್ಬೋದು, ಹೂಗಳು ಬರ್ಬೋದು, ಎಲ್ಲ ಥರನೂ ಅನುಭವಿಸ್ಕೊಂಡು ಹೋಗಲೇಬೇಕು. ನಾ ಹೇಳೋ ಮಾತಿನಿಂದ ಇನ್ನೊಬ್ರು ಇನ್ನೊಂದು ಅರ್ಥ ತಿಳ್ಕೊತಾರೆ. ಒಂದು ಮಾತಿಗೆ 100 ಅರ್ಥ ಇರ್ತಾವೆ. ನಾವು ಯಾವ ಥರ ಅರ್ಥ ಮಾಡ್ಕೊತೀವಿ ಆ ಥರ ತಿಳ್ಕೊತೀವಿ ನಾವು. ಅವ್ರ ಕಮೆಂಟ್ ಸುವರ್ಣ ಹಳ್ಳಿ ಲೈಫ್ ಸ್ಟೈಲ್ ಹೇಳಿದ್ರು, ನಾವು ನಮ್ಮ ಕಮೆಂಟ್ ಯಾರು ಡಿಲೀಟ್ ಮಾಡ್ತೀವಿ ಅಂದರೆ ನಾವು ಯಾವ ಕಮೆಂಟು ಡಿಲೀಟ್ ಮಾಡೇ ಇಲ್ಲ. ನಿಮ್ಮ ಧೈರ್ಯ, ನಿಮ್ಮ ಆತ್ಮವಿಶ್ವಾಸ ನಿಮ್ಮನ್ನು ಮುಂದಕ್ಕೆ ಕರೆದುಕೊಂಡು ಹೋಗುತ್ತದೆ. ತುಂಬ ಯೋಚನೆ ಮಾಡಬೇಡಿ. ಥ್ಯಾಂಕ್ ಯು ಸೊ ಮಚ್ ಸಿಸ್ಟರ್. ಯಾಕಂತ ಅರ್ಥ ಆಯ್ತು ಆದರೆ ನಂಗೆ ಓದಕ್ಕೆ ಬರೋದು. ಈ ಜಾಬ್ ಮಿಷನ್ ತೋರಿಸ್ತೀನಿ ನಾನು ಬೇಡ ಸಿಸ್ಟರ್, ಇದೇ ಮಿಷನ್ ಇರಲಿ. ಹಳ್ಳಿ ಕಡೆ ಎಲ್ಲ ರೇಟು ಕಮ್ಮಿ ಇರುತ್ತೆ, ಅದೆಲ್ಲ ರೆಡಲ್ಲ. ಇದೇ ಮಿಷನ್ನೇ ಪಿಕೋ ಪಾಲು ಮಾಡ್ತೀವಿ, ಎಲ್ಲ ಮಾಡ್ತೀವಿ ಅಂತ ಕೇಳಾಕತ್ತೀರಿ. ನೋಡೋಣ ಸಿಸ್ಟರ್ ಹೆಂಗಾಗುತ್ತೆ ಆಗಲಿ, ಏನು ಮಾಡೋಕ್ಕಾಗಲ್ಲ ನೋಡಿ. ನಮಗೆ ನೀವು ಹೆಲ್ಪ್ ಮಾಡಿಕೊಂಡು ಎಲ್ಲರೂ ಬೆಳಿಬೇಕು ರೀ ಅಕ್ಕ ಅಂತ ಶಾರದಾ ಸಿಸ್ಟರ್ ಕಮೆಂಟ್ ಹಾಕಿರಿ. ಥ್ಯಾಂಕ್ ಯು ಸೊ ಮಚ್ ಸಿಸ್ಟರ್. ಇದು ನಿಜವಾದ ಮಾತು ನೋಡ್ರಿ ಅಕ್ಕ, ಹೆಲ್ಪ್ ಮಾಡೋದು ಮನಸ್ಸು ಎಲ್ಲರಿಗೂ ಇರಲ್ಲ. ಹೌದು, ಬೆಸ್ಟ್ ನೋಡಿ, ಹೆಲ್ಪ್ ಮಾಡೋ ಮನಸ್ಸು ಎಲ್ಲರಿಗೂ ಇರಲ್ಲ. ಶಾಂತ ಸಿಸ್ಟರು ಎಲ್ಲರೂ ನಿಮಗೆ ಎಲ್ಲ ಮಾಹಿತಿ ಕೊಟ್ಟರು, ಆದರೆ ನೀವು ನಮಗೆ ಬಟ್ಟೆ ಶಾಪ್ ಹೆಸರು ಹೇಳಿಲ್ಲ. ನಾನು ಅದ್ರ ಬಗ್ಗೆ ಎಷ್ಟು ವಿಡಿಯೋ ಮಾಡಿ ಹಾಕೀನಿ ನೋಡಿ ಸಿಸ್ಟರ್, ಶಾರದಾ ಸಿಸ್ಟರ್. ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕೀನಿ ರೀ. ನನ್ನ ವಾಟ್ಸಪ್ ನಂಬರ್ನ ಹಾಕೀನಿ, ನೀವು ಕನೆಕ್ಟ್ ಆಗೇ ಇಲ್ಲ ವಾಟ್ಸಪ್ ನಂಬರಿಗೆ, ಯಾಕಂತನೂ ಗೊತ್ತಾಗಿಲ್ಲ.